ಮಳೆ ಬೀಳುವಾಗ ಈ ಥರ ಗರ್ಗರಿಯಾದ ವಡೆ ಜೊತೆಗೆ ಕಾಫಿ ಅಥವಾ ಟೀ ಏನಾದರೂ ಕೊಟ್ಟರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಅಲಸಂದೆ ಕಾಳಿನ ವಡೆ ತೋರಿಸ್ತಾ ಇದ್ದೀನಿ. ಇದು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಬನ್ನಿ ಅದನ್ನು ಹೇಗೆ ಮಾಡಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾನು ಒಂದು ಬೌಲ್ ಆಗೋಷ್ಟು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಇಡೀ ಆಗೋಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿದ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಅಲಸಂದೆ ಕಾಳಿನ ಮೇಲೆ ಒಟ್ಟು ಜಾಸ್ತಿ ಇರುತ್ತೆ, ಅದನ್ನು ಚೆನ್ನಾಗಿ ತೊಳ್ಕೊಂಡ್ರೆ ಅದು ಬಿಡ್ತಾ ಹೋಗುತ್ತೆ. ನೋಡಿ, ಈ ಥರ ಇರುತ್ತೆ. ನಾವು 8ರಿಂದ 10 ಸರಿ ಆದರೂ ಚೆನ್ನಾಗಿ ತೊಳ್ಕೊಬೇಕು. ತೊಳಿತಾ ಇದ್ದಂಗೆ ಆ ಒಟ್ಟು ಆಚೆ ಬರ್ತಾ ಇರುತ್ತೆ. ನೋಡಿ, ಈಗ ನಾನು ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿದ್ದೀನಿ. ಒಟ್ಟೆಲ್ಲ ಸಂಪೂರ್ಣವಾಗಿ ಹೋಗಿದೆ. ಈಗ ಇದನ್ನು ಸ್ವಲ್ಪ ನೀರಾಕಿ ನೆನೆಸ್ಬೇಕು. ಒಂದು 4 ಗಂಟೆ ಆದರೂ ನೆನೆಸ್ಕೊಬೇಕು. ಅರ್ಜೆಂಟಾಗಿ ಟಿಫನ್ಗೆ ಬೇಕು ಅಂದರೆ ಚಿತ್ರಾನ್ನ, ಇಡ್ಲಿಗೆಲ್ಲ ಬೇಕು ಅಂತಂದರೆ ಬಿಸಿ ನೀರಲ್ಲಿ 1 ಗಂಟೆ ನೆನೆಸ್ಕೊಂಡ್ರೆ ಸಾಕು. ಇಲ್ಲಾಂದರೆ ಅರ್ಧ ಗಂಟೆ ನೆನೆಸ್ಕೊಂಡ್ರೂ ನಡೆಯುತ್ತೆ. ಮಸಾಲೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ. ಒಂದು 4 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಕೊತ್ತಂಬರಿ ಸೊಪ್ಪು. ಚಕ್ಕೆ ಲವಂಗ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟ ಇಲ್ಲ ಅಂದವರು ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಾನಿಲ್ಲಿ ಚಕ್ಕೆ ಮತ್ತು ಲವಂಗನ ತೊಗೊಂಡು ಸ್ವಲ್ಪ ಪುಡಿ ಮಾಡ್ಕೋತೀನಿ. ಯಾಕೆಂದರೆ ಮಿಕ್ಸಿಗೆ ಹಾಕಿದ್ರೆ ಬೇಗ ಅದು ಗ್ರೈಂಡ್ ಆಗಲ್ಲ ಅಂತ ಸ್ವಲ್ಪ ಕುಟಾಣಿನಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಈಗ ನಾನು ಜಾರ್ಗೆ ಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದೇ ಕುಟಾಣಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಹಾಗೆ ಕುಟ್ಟಿ ಸ್ವಲ್ಪ ಅದನ್ನು ಬೇಳೆ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ನಾನೀಗ ಒಟ್ಟಿಗೆ ಎಲ್ಲನೂ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಆಮೇಲೆ ಮಿಕ್ಕಿರೋ ಬೇಳೆನ ಹಾಗೆ ಪ್ಲೇನಾಗಿ ರುಬ್ಕೋತೀನಿ. ನೋಡಿ, ಇಷ್ಟು ತರ್ತರಿಯಾಗಿ ರುಬ್ಕೋಬೇಕು, ತುಂಬ ನೈಸಾಗಿ ಮಾಡ್ಕೋಬೇಡಿ. ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಈ ಮಸಾಲ ವಡೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅಲಸಂದೆ ಕಾಳು ಸ್ವಲ್ಪ ವಾಯು ಅಂತ ಹೇಳ್ತಾರೆ, ಅದನ್ನು ತಿಂದರೆ ಶೀತ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದನ್ನು ಹಾಕಬೇಕು. ಶುಂಠಿ ಹಾಕೋದ್ರಿಂದ ಶೀತ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ನೋಡಿ, ಎಲ್ಲ ಮಸಾಲೆ ಸೇರಿಸಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ನೀವು ಸೋಡಾ ಹಾಕಬೇಡಿ, ಹಾಗೆಯೇ ಹಾಕಿ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಕಾದಿರೋ ಎಣ್ಣೆಗೆ ಈ ಥರ ಕೈಯಲ್ಲೇ ತಟ್ಟಿ, ಸ್ವಲ್ಪ ತೆಳುವಾಗೆ ತಟ್ಟಿ, ಮಂದ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಒಳಗಡೆ ಸರಿಯಾಗಿ ಬೇಯೋಲ್ಲ. ನೋಡಿ, ಹೀಗೆ ವಡೆಗಳನ್ನ ಎಣ್ಣೆಯಲ್ಲಿ ಹಾಕೋತಾ ಹೋಗಿ. ಉರಿ ಸಿಮ್ಮಲ್ಲೇ ಇಟ್ಕೊಳ್ಳಿ. ತುಂಬ ಉರಿ ಮಾಡಿಕೊಂಡ್ರೆ ಮೇಲ್ಗಡೆ ಚೆನ್ನಾಗಿ ಬೇಯುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ವಡೆಗಳನ್ನ ಬೇಯಿಸ್ಕೋಬೇಕು. ಎರಡೂ ಸೈಡು ಚೆನ್ನಾಗಿ ಬೆಂದಿದೆ. ನಮಗೆ ಯಾವ ಥರ ಹೊಂಬಣ ಬರಬೇಕು ಆ ಥರ ನೋಡಿಕೊಂಡು ವಡೆಗಳನ್ನ ಬೇಯಿಸ್ಕೋಬೇಕು. ಈಗ ವಡೆ ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಎತ್ಕೋತಾ ಇದ್ದೀನಿ. ಈಗ ವಡೆನ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಟೀನ ಮಾಡ್ಕೊಂಡಿದ್ದೆ. ಟೀ ಜೊತೆಗೆ ವಡೆ ತಿಂತಾಯಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ವಡೆ ಪ್ಲೇಟು ಹೇಗೆ ಖಾಲಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ವಡೆ ಅಂತೂ ಹೋಗ್ತಾನೆ ಇತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಮಳೆ ಮತ್ತು ಗಾಳಿ ಇರೋದ್ರಿಂದ ಈ ಥರ ರೆಸಿಪಿಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಶುಭ ದಿನ.